ಗೊತ್ತಿಲ್ಲ ಚಿನ್ನಿ. ಎರಡು ಕಸ ಏನಕ್ಕೆ ಒಂದೇ ಡಬ್ಬಕ್ಕೆ ತುಂಬಿಸ್ತಾ ಇದೆಯಾ? ಎರಡು ಕಸ ತಾನೆ. ಇವಾಗ ಏನಿವಾಗ ಅಮ್ಮಂಗೆ ಹೇಳ್ತೀನಿ ಇರು. ಹೇಳ್ಕೊ ಹೋಗ್. ಒಂದೇ ಡಬ್ಬಕ್ಕೆ ತುಂಬ್ತಾ ಇದ್ದಾಳೆ. ಆದ್ವಿಕಾ ಬಾಯಿಲಿ. ವೆಟ್ ಆ್ಯಂಡ್ ಡ್ರೈ ಕಸ ಎರಡು ಒಂದಕ್ಕೆ ತುಂಬಿಸ್ತಾರ ಮಗಳೇ? ಕಸ ಅಂದ್ರೆ ಒಂದೇ ಅಲ್ವಮ್ಮ? ಏನಾಗುತ್ತಮ್ಮ? ಪ್ರಾಬ್ಲಮ್ ಆಗುತ್ತೆ ಮಗಳೇ. ನಾವು ಕಸನ ಹಸಿ ಕಸ ಒಣ ಕಸ ಅಂತ ಸಪ್ರೇಟ್ ಮಾಡಿ ಕೊಡಬೇಕು. ಇಲ್ಲಾಂದರೆ ಕಸ ಎತ್ಕೊಂಡು ಹೋಗೋಕ್ಕೆ ಆಂಟಿ ಅಂಕಲ್ ಬರ್ತಾರಲ್ಲ, ಅವರು ಅದನ್ನು ಸಪ್ರೇಟ್ ಮಾಡಬೇಕಾಗತ್ತಲ್ವಾ? ಇದು ಅವರಿಗೆ ತೊಂದರೆ ಅಲ್ವಾ? ಇದರಿಂದ ಅವ್ರ ಹೆಲ್ತ್ ಕೂಡ ಹಾಳಾಗಬಹುದಲ್ವಾ? ಒಣ ಕಸ ಅಂದರೆ ಏನು? ಅದರಲ್ಲಿ ಪ್ಲಾಸ್ಟಿಕ್, ಗ್ಲಾಸ್, ಪೇಪರ್ ಎಲ್ಲ ಇರುತ್ತೆ ಅಲ್ವಾ? ನಾವು ಹೀಗೆ ಹಸಿ ಕಸದ ಜೊತೆ ಇದನ್ನೆಲ್ಲ ಹಾಕಿದ್ರೆ ಹಸುಗಳು ಮತ್ತು ಬೇರೆ ಪ್ರಾಣಿಗಳು ಹಸಿ ಕಸ ತಿನ್ನಕ್ಕೆ ಬರೋವು, ಅದ್ರ ಜೊತೆಗೆ ಪ್ಲಾಸ್ಟಿಕ್ನೂ ತಿಂದು ಸಾಯ್ತವಲ್ವಾ? ಹಾಗೆ ಒಡೆದಿರೋ ಗ್ಲಾಸ್, ಸೂಜಿ, ಬ್ಲೇಡ್ ಈ ಥರ ಶಾರ್ಪ್ ವಸ್ತುಗಳೇನಾದರೂ ಇದ್ದರೆ ಅದನ್ನು ಡೈರೆಕ್ಟಾಗಿ ಡಸ್ಟ್ಬಿನ್ಗೂ ಕೂಡ ಹಾಕಬಾರ್ದು. ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಅದ್ರ ಮೇಲೆ ಲೇಬಲ್ ಮಾಡಿ ಹಾಕಬೇಕು. ನಮ್ಮ ಮನೆ ಹತ್ತಿರ ಏನಾದರೂ ಖಾಲಿ ಜಾಗ ಇದ್ದರೆ ಹಸಿ ಕಸ ಅಥವಾ ಉಳಿದಿರೋ ಆಹಾರನ ಅಲ್ಲಿ ಹಾಕ್ಬೋದು. ಇದರಿಂದ ಹಸು ಮತ್ತು ನಾಯಿಗಳಿಗೂ ಆಹಾರ ಸಿಕ್ತಂಗಾಗುತ್ತಲ್ವಾ? ಇದು ನಮ್ಮ ಮನೇಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಮನೆಯಲ್ಲೂ ಇದನ್ನು ಫಾಲೋ ಮಾಡಿದ್ರೆ ಗಾರ್ಬೇಜ್ ಸೆಗ್ರಿಗೇಷನ್ ಪ್ರಾಬ್ಲಮ್ ಆದಷ್ಟು ಕಡಿಮೆ ಆಗುತ್ತೆ.